ಸಿನಿಮಾ ಸ್ಟೈಲ್ನಲ್ಲಿ ರೌಡಿ ಶೀಟರ್ಗಳ ನಡುವೆ ಜೈಲಿನಲ್ಲೇ ಗ್ಯಾಂಗ್ ವಾರ್ ನಡೆದಿದೆ. ಇದು ಜೈಲಿನಲ್ಲೇ ನಡೆದಿರುವಂತಹ ಗ್ಯಾಂಗ್ ವಾರ್. ಕುಳ್ಳು ರಿಜ್ವಾನ್ ಹುಡುಗರಿಂದ ಎಟ್ಟಮಡು ಸಾಗರ್ ಟೀಮ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಿರುವಂತಹ ರೌಡಿಗಳ ಗುಂಪುಗಳ ನಡೆದಿರುವಂತಹ ಗ್ಯಾಂಗ್ ವಾರ್ ಇದು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ. ಈ ಹಲ್ಲೆಗೆ ಮುಖ್ಯ ಕಾರಣ ಸಾಗರ್ ಅಂಡ್ ಟೀಮ್ ನಡೆಸಿದ್ದಂತಹ ಕಿಡ್ನಾಪ್. ಕಳೆದ ಕೆಲ ತಿಂಗಳ ಹಿಂದೆ ಸಂತೋಷ್ ಅನ್ನೋ ಕ್ರಿಕೆಟ್ ಬುಕ್ಕಿನ ಸಾಗರ್ ಟೀಮ್ ಕಿಡ್ನಾಪ್ ಮಾಡಿತ್ತು. ಕಿಡ್ನಾಪ್ ಮಾಡಿ ಸಿಸಿಬಿ ಪೊಲೀಸರ ಕೈಗೆ ಸಾಗರ್ ಟೀಮ್ ಲಾಕ್ ಆಗಿದ್ರು. ಕಿಡ್ನಾಪ್ ಆಗಿದ್ದ ಸಂತೋಷ್ ಕುಳ್ಳು ರಿಜ್ವಾನ್ಗೆ ಹಪ್ತಾ ನೀಡ್ತಿದ್ದ. ಇನ್ನು ಹಪ್ತಾ ಅವ್ರಿಗೆ ಕೊಡ್ತಿದ್ದಾನೆ, ನಮ್ಗೆ ಕೊಡ್ತಿಲ್ಲ ಅಂತ ಈ ಕಿಡ್ನಾಪ್ ನಡೆಸಲಾಗಿತ್ತು. ಇದೇ ವಿಚಾರಕ್ಕೆ ಕೋಪಗೊಂಡಿದ್ದಂತಹ ಸಾಗರ್ ಅಂಡ್ ಟೀಮ್ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿತ್ತು. ಇನ್ನು ಸಾಗರ್ ಹುಡುಗರು ಇದೀಗ ಜೈಲಿನಲ್ಲೇ ಹೊಡ್ಕೊಂಡಿದ್ದಾರೆ. ಜೈಲಿನ ಬ್ಯಾರಕ್ಗೆ ಶಿಫ್ಟ್ ಆಗ್ತಿದ್ದಂತೆ ಕುಳ್ಳು ರಿಜ್ವಾನ್ ಹುಡುಗರು ಸಾಗರ್ ಅಂಡ್ ಟೀಮ್ ಮೇಲೆ ಅಟ್ಯಾಕ್ ನಡೆಸಿದ್ದಾರೆ. ಜೈಲಿನ 3ನೇ ಬ್ಯಾರಕ್ ಮುಂದೆ ಹಲ್ಲೆ ನಡೆಸಲಾಗಿದೆ. ಸಾಗರ್, ತೇಜಸ್, ರಾಕೇಶ್, ಗುರುಪ್ರಸಾದ್ ಸೇರಿದಂತೆ ಸುಮಾರು 8 ಜನರ ಮೇಲೆ ಕುಳ್ಳು ರಿಜ್ವಾನ್ ಶಿಷ್ಯರಿಂದ ಹಲ್ಲೆ ನಡೆಸಲಾಗಿದೆ. ಕುಳ್ಳ ರಿಜ್ವಾನ್ ಶಿಷ್ಯರಿಂದ ಹಲ್ಲೆ ನಡೆಸಲಾಗಿರುವಂಥದ್ದು. ವಿಶ್ವ, ಜಾಫರ್, ಟಿಪ್ಪು, ಮುನಿರಾಜ್ ಸೇರಿದಂತೆ ಹಲವರಿಂದ ಹಲ್ಲೆ ನಡೆಸಲಾಗಿದೆ. ಇನ್ನು ಜೈಲು ಆವರಣದಲ್ಲಿದ್ದಂತಹ ಕಲ್ಲು ಇಟ್ಟಿಗೆಗಳಿಂದ ಈ ಎರಡೂ ಗುಂಪಿನವರು ಹೊಡ್ಕೊಂಡಿದ್ದಾರೆ. ನಿಷೇಧಿತ ಪೋಕರ್ ಗೇಮ್ ಅಡ್ಡೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ಪೊಲೀಸರಿಂದ ಇದೀಗ ದಾಳಿ ನಡೆಸಲಾಗಿದೆ. ಸಿಸಿಬಿ ಪೊಲೀಸರು ನಿಷೇಧಿತ ಪೋಕರ್ ಗೇಮ್ ಅಡ್ಡೆ ಮೇಲೆ ದಾಳಿ ನಡೆಸಿದ್ದಾರೆ. ಕಾನೂನು ಬಾಹಿರವಾಗಿ ಪೋಕರ್ ಆಟ ಆಡಿಸುತ್ತಿದ್ದ ಮುಕೇಶ್ನನ್ನ ಇದೀಗ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗೋಲ್ಡನ್ ಏಸ್ ಪೋಕರ್ ರೂಮ್ ಹೆಸರಲ್ಲಿ ಪೋಕರ್ ಗೇಮ್ ಈತ ಆಡಿಸ್ತಿದ್ದ. ಮುಕೇಶ್ ಎಂಬಾತ ಆಡಿಸ್ತಾ ಇದ್ದಂಥದ್ದು. ಇದು ಕಾನೂನು ಬಾಹಿರ ಆದ್ರೂ ಕೂಡ ಆತ ಈ ಗೇಮ್ ಅನ್ನ ಆಡಿಸ್ತಿದ್ದ. ಹೀಗಾಗಿ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೋರಮಂಗಲದಲ್ಲಿ ಗೇಮಿಂಗ್ ಶಾಪ್ ಓಪನ್ ಮಾಡಿದ್ದ ಮುಕೇಶ್ ಚಾವ್ಲಾ ರಾತ್ರಿ ಪೂರ್ತಿ ಪೋಕರ್ ಆಟ ಆಡಿಸ್ತಿದ್ದ ಬಗ್ಗೆ ಸಿಸಿಬಿಗೆ ಮಾಹಿತಿ ಲಭ್ಯವಾಗಿತ್ತು. ಆ ಮಾಹಿತಿಯನ್ನ ಆಧರಿಸಿ ಜೂನ್ 8ರ ರಾತ್ರಿ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ಹಿಂದೆಯೂ ಕೂಡ ದೇವನಹಳ್ಳಿ ಬಳಿ ಸಿಸಿಬಿಗೆ ಮುಕೇಶ್ ಚಾವ್ಲಾ ಸಿಕ್ಕಿಬಿದ್ದಿದ್ದ. ಇದೀಗ ಮತ್ತೆ ಅದೇ ಚಾಳಿಯನ್ನ ಮುಂದುವರೆಸಿದ್ದಾನೆ. ಕೋರಮಂಗಲದಲ್ಲಿ ಪೋಕರ್ ಗೇಮ್ ಓಪನ್ ಮಾಡಿದ್ದ. ಸಿಸಿಬಿ ಸಂಘಟಿತ ಅಪರಾಧ ದಳ ಅಧಿಕಾರಿಗಳಿಂದ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಪೋಕರ್ ಗೇಮ್ಗೆ ಬಳಸುವ ವಸ್ತುಗಳು ಹಾಗೂ ಲಕ್ಷಾಂತರ ಹಣ ಜಪ್ತಿ ಮಾಡಲಾಗಿದೆ. ಈ ವೇಳೆ ಇನ್ನು ನಿಷೇಧಿತ ಪೋಕರ್ ಗೇಮ್ ಅಡ್ಡೆ ಮೇಲೆ ಸಿಸಿಬಿ ಪೊಲೀಸರು ರೇಡ್ ನಡೆಸಿರುವಂಥದ್ದು. ಮುಕೇಶ್ ಚಾವ್ಲಾ ಎಂಬಾತನ ಅಡ್ಡೆ ಮೇಲೆ ಇದೀಗ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿರುವಂಥದ್ದು. ಅಷ್ಟೇ ಅಲ್ಲ, ಮುಕೇಶ್ ಎಂಬಾತ ಈ ಹಿಂದೆಯೂ ಕೂಡ ಪೋಕರ್ ಗೇಮ್ ಅಡ್ಡೆಯನ್ನ ಓಪನ್ ಮಾಡಿದ್ದ. ಅಲ್ಲೂ ಕೂಡ ದಾಳಿ ನಡೆಸಲಾಗಿತ್ತು. ಆದರೆ ಆ ಬಳಿಕವೂ ಕೂಡ ಮತ್ತೊಂದು ಅಡ್ಡೆಯನ್ನ ಓಪನ್ ಮಾಡಿ ಗೇಮ್ ಆಡಿಸ್ತಾ ಇದ್ದ. ನಿನ್ನೆ ರಾತ್ರಿ ಈ ದಾಳಿಯನ್ನ ಸಿಸಿಬಿ ಪೊಲೀಸರು ನಡೆಸಿದ್ದಾರೆ.